ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಈಗ ಅವರು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ. ಅವರ ಎದುರುಗಡೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಅವರ ಸಹೋದರ ಡಿ ಕೆ ಸುರೇಶ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವರಿಗಾಗಿ ಎಂತೆಂತ ಹೃದಯಗಳು ಮಿಡಿದಿವೆ ಅನ್ನುವಂತ ಸ್ಟೋರಿ ನಾನು ನಿಮ್ಗೆ ಹೇಳಿಕ್ ಹೊರಟು. ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಬೇಕು ಅಂತೇಳಿ ಯಾರೆಲ್ಲ ಬೇಡ್ಕೊಂಡಿದ್ದಾರೆ, ಎಂತೆಂತ ಪ್ರಾರ್ಥನೆ ಆಗಿದೆ, ಎಷ್ಟು ಜನ ಪೂಜೆ ಮಾಡಿದ್ದಾರೆ, ಹರಕೆಯನ್ನು ಹೊತ್ತಿದ್ದಾರೆ ಅಂತದ್ದೇ ಒಂದು ಸ್ಟೋರಿನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೇರೆ ಯಾರೂ ಅಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಬೇಕು ಅಂತ ಹರಕೆ ಹೊತ್ತಿರೋದು ಸುಧಾಮೂರ್ತಿ ಅವರು. ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಅವರು ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಬೇಕು ಅಂತೇಳಿ ಹರಕೆಯನ್ನ ಹೊತ್ತಿದ್ದಾರೆ. ಯಾರಿಗೆ? ಮಂತ್ರಾಲಯದ ಶ್ರೀ ಗುರು ರಾಯರಿಗೆ ಅವರು ಹರಕೆಯನ್ನು ಹೊತ್ತಿರುವಂತ. ಮಂತ್ರಾಲಯದ ರಾಯರ ಪವಾಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಅಲ್ಲಿನ ಶಕ್ತಿ ಎಲ್ರಿಗೂ ಕೂಡ ಗೊತ್ತು. ಹೀಗಿರುವಾಗ ಆ ರಾಯರ ಬಳಿ ಸುಧಾಮೂರ್ತಿಯವರು ತಮ್ಮ ಪ್ರಾರ್ಥನೆಯನ್ನು ಮುಂದಿಟ್ರು. ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಬೇಕು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ, ಅಂತಹ ಒಳ್ಳೆಯ ವ್ಯಕ್ತಿ ಲೋಕಸಭೆಯಲ್ಲಿ ಇರಬೇಕು, ಹೀಗಾಗಿ ಅವ್ರನ್ನ ಗೆಲ್ಲಿಸಿಕೊಡಿ ಗುರುಗಳೇ ಅಂತ ಹೇಳಿ ರಾಯರ ಬಳಿ ಹರಕೆಯನ್ನ ಹೊತ್ತಿದ್ದಾರೆ. ಏನು ಹರಕೆ? ಮಂತ್ರಾಲಯದ ಗುರು ರಾಯರ ಸನ್ನಿಧಿಗೆ 6 ಕಿಲೋಮೀಟರ್ ದೂರದ ಸ್ಥಳದಿಂದ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯಲ್ಲಿ ಬಂದು ರಾಯರಿಗೆ ಪೂಜೆಯನ್ನು ಸಲ್ಲಿಸ್ತೇನೆ ಅನ್ನುವಂತ ಹರಕೆಯನ್ನ ಸುಧಾಮೂರ್ತಿ ಅವರು ಹೊತ್ಕೊಂಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು ಅನ್ನುವ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸಂಕಲ್ಪವನ್ನ ಸುಧಾಮೂರ್ತಿ ಅವರು ಮಾಡಿದ್ದಾರೆ ಅನ್ನೋದು ನೋಡಿ. ಡಾಕ್ಟರ್ ಮಂಜುನಾಥ್ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಇದನ್ನೇ. ಸುಧಾಮೂರ್ತಿ ಅಂತವರು ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಲಬೇಕು ಅಂತೇಳಿ ಇಂಥದ್ದೊಂದು ಹರಕೆಯನ್ನು ಹೊತ್ಕೋತಾರೆ ಅಂದ್ರೆ ಅವರು ಎಂತೆಂಥವರ ಹೃದಯವನ್ನು ಮುಟ್ಟಿದ್ದಾರೆ, ಹೃದಯದ ಶಸ್ತ್ರಚಿಕಿತ್ಸೆಯ ಮೂಲಕ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ಇದನ್ನ ಬೇರೆ ಯಾರು ಅಲ್ಲ, ಡಾಕ್ಟರ್ ಮಂಜುನಾಥ್ ಅವರೇ ಹೇಳಿದ್ರು. ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಹೀಗೆ ಸುಧಾಮೂರ್ತಿ ಅವ್ರನ್ನ ಒಂದ್ ಕಡೆ ಅವ್ರು ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಸ್ವತಃ ಸುಧಾಮೂರ್ತಿ ಅವರೇ ಹೇಳಿದ್ರಂತೆ, ನೋಡಿ ನೀವು ಗೆಲ್ಬೇಕು ಅಂತ ನಾನು ರಾಯರಿಗೆ ಹರಕೆ ಹೊತ್ತಿದ್ದೀನಿ, ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ರೆ 6 ಕಿಲೋಮೀಟರ್ ಅಂತರದಿಂದ ನಾನು ಪಾದಯಾತ್ರೆಯಲ್ಲಿ ಬಂದು ನೀವು ಪೂಜೆ ಮಾಡ್ತೀನಿ ಅಂತ ರಾಯರಿಗೆ ಬೇಡ್ಕೊಂಡಿದ್ದೀನಿ, ಖಂಡಿತ ನೀವು ಗೆಲ್ತೀರಿ ಅನ್ನೋಂಥ ಒಳ್ಳೆಯ ಮಾತುಗಳನ್ನ ಸುಧಾಮೂರ್ತಿ ಅವರು ಆಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಹಳ ಖುಷಿಯಾಗಿದ್ದಾರೆ. ಅದೇ ಸಂತೋಷನ ಇವತ್ತು ಹಂಚಿಕೊಂಡ್ರು ಅವರು. ಕೇವಲ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ದೇಶಾದ್ಯಂತ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಿಸಲ್ಟ್ಗೋಸ್ಕರ ಬಹಳ ಜನ ಕಾಯ್ತಾ ಇದ್ದಾರೆ. ಕೆಲವರು ಡಿ ಕೆ ಸುರೇಶ್ ವಿನ್ ಆಗ್ತಾರೆ ಅಂತಾರೆ, ಕೆಲವರು ಡಾಕ್ಟರ್ ಮಂಜುನಾಥ್ ವಿನ್ ಆಗ್ತಾರೆ ಅಂತಾರೆ. ಒಟ್ಟಲ್ಲಿ ಫೈಟ್ ಅಂತೂ ಚೆನ್ನಾಗಿದೆ, ನೆಕ್ ಟು ನೆಕ್ ಫೈಟ್ ನಡೆದಿದೆ. ಇನ್ಫ್ಯಾಕ್ಟ್ ಯಾರೇ ಗೆದ್ರು ಕೂಡ ಬಹಳ ದೊಡ್ಡ ಅಂತರದಲ್ಲಿ. ಈಗ ಕಳೆದ ಬಾರಿ ಡಿ ಕೆ ಸುರೇಶ್ ಗೆದ್ರಲ್ಲ 2.5 ಲಕ್ಷ, 3 ಲಕ್ಷ, 4 ಲಕ್ಷ. ಆ ಕಡೆ ಅವರು ಗೆಲ್ಲಕ್ಕಾಗಲ್ಲ, ಈ ಕಡೆ ಇವರು ಕೂಡ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ರು ಕೂಡ ಬಹಳ ದೊಡ್ಡ ಅಂತರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಫೈಟ್ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು, ನೋ ಡೌಟ್ ಇನ್ ದಟ್. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಈಗ DCM ಇದ್ದಾರೆ, ಅವ್ರದೇ ಸರ್ಕಾರ ಇದೆ, ಗ್ಯಾರಂಟಿ ಮತ್ತೊಂದು ಮಗದೊಂದು, ಅವ್ರು ಏನೆಲ್ಲ ಮಾಡ್ಬೋದೋ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಹೀಗಾಗಿ ಫೈಟ್ ಆಗಿದೆ. ಬಿಜೆಪಿ ಹಾಗೂ JDS ಮೈತ್ರಿಯಲ್ಲಿದೆ. ಹೀಗಾಗಿ ಸಹಜವಾಗಿ ಈ ಬಾರಿ ಈ ಚುನಾವಣೆಯ ಫಲಿತಾಂಶದ ಮೇಲೆ ಬಹಳಷ್ಟು ಕುತೂಹಲ ಇದೆ. ನಿಮಗೇನನ್ಸುತ್ತೆ? ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು ಅಂತ ಸುಧಾಮೂರ್ತಿ ಅವರು ಹರಕೆ ಹೊತ್ತಿರುವಂತದ್ದು ಇದೆಯಲ್ಲ, ಅವರ ಹೃದಯ ವೈಶಾಲ್ಯತೆ, ಈ ಕಡೆ ಡಾಕ್ಟರ್ ಮಂಜುನಾಥ್ ಅವರು ಸಂಪಾದನೆ ಮಾಡಿರುವಂತ ಹೃದಯಗಳು, ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ? ನೀವೇನು ಹೇಳ್ತೀರಿ? ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕಾ ಅಥವಾ ಬೇಡ, ಅಂತವರಿಗೆ ರಾಜಕೀಯ ಬೇಡ ಅಂತೀರಾ? ಏನು ನಿಮ್ಮ ಅಭಿಪ್ರಾಯ? ಏನು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.